ಇವತ್ತು 3 ವರ್ಷ ನಾನು ಶಾಸಕನಾಗಿ ಹಿರಿಯ ಶಾಸಕ ಅಂದರೆ ತಪ್ಪಾಗಲ್ಲ, ವಯಸ್ಸಿನಲ್ಲೂ ಅನುಭವಗಳು. ಆದ್ದರಿಂದ ನಮ್ಮ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದ ಯಾವೊಬ್ಬ ಶಾಸಕನೂ ಕೂಡ 97ರಿಂದ ಎನ್ ಮಹೇಶ್ ಅವರ ಶಾರ್ಟ್ ಪೀರಿಯಡ್ ಬಿಟ್ಟರೆ ಆ ಪಕ್ಷದಲ್ಲಿ ನರೇಂದ್ರ ಸ್ವಾಮಿಯವರು ಆವಾಗ ಒಂದು ಸ್ವಲ್ಪ ದಿನ ಮಂತ್ರಿ ಆಗಿದ್ದು ಇಲ್ಲಿಗೆ ಬಂದು ಕೊಳ್ಳೇಗಾಲದಲ್ಲಿ ಸಭೆ ಮಾಡಿ ಹೋದ ನಂತರ ಇನ್ನೊಬ್ಬ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದ ಶಾಸಕ ನಮ್ಮ ಜಿಲ್ಲೆಯಲ್ಲಿ ಮಂತ್ರಿ ಆಗಿಲ್ಲ. ಇನ್ನೆಲ್ಲರಿಗೂ ಆಗಿದೆ, ಎಲ್ಲ ಸಮುದಾಯಗಳಿಗಿದೆ, ಉಪ್ಪಾರಿಗಾಗಿದೆ, ನಾಯಕರಿಗಾಗಿದೆ, ಕುರುಬ ಸಮಾಜವ್ರಿಗಾಗಿದೆ, ಲಿಂಗಾಯತರಿಗಾಗಿದೆ, ಒಕ್ಕಲಿಗರಿಗಾಗಿದೆ. ನೀವು ಲೆಕ್ಕ ಹಾಕೋಬೇಡಿ. ಈಗ ನನಗೆ ಅದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅವರು ಆಸೆ ಅಂತ ಇದ್ದೇ ಇದೆ. ನಾನು ಸಮರ್ಥವಾಗಿ ಅಂಬೇಡ್ಕರ್ ಅಧ್ಯಕ್ಷನಾಗೂ ಕೂಡ ಪ್ರೂವ್ಡ್ ಮೈಸೆಲ್ಫ್, ಐ ಕ್ಯಾನ್ ಅಡ್ಮಿನಿಸ್ಟರ್, ಐ ಕ್ಯಾನ್ ಡೆವಲಪ್ ಅಂತಕ್ಕಂಥದ್ದು. ಈಗಲೂ ನೀವು ಮೀಟಿಂಗ್ನಲ್ಲಿ ನೋಡ್ತೀರಾ, ಸಮರ್ಥವಾಗಿ ನೀವು ಮೀಟಿಂಗಲ್ಲಿ ಭಾಗವಹಿಸ್ತೇನೆ, ವಿಷಯಾತ್ಮಕವಾಗಿ ಮಾತನಾಡ್ತೇನೆ, ಅಧಿಕಾರಿಗಳು ನನ್ನನ್ನು ಒಪ್ಕೋತಾರೆ. ನಾನು ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಕೂಡ ಬೇರೆ ನಾನು ಹೋಗೋಲ್ಲ. ಇವತ್ತು ಕೂಡ ನಮ್ಮ ಜಿಲ್ಲೆಯವರು ಹೊರಗಡೆಯವರೇ ಜಿಲ್ಲಾ ಮಂತ್ರಿಗಳಾಗಿದ್ದಾರೆ. ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಪುಟ್ಟರಂಗ ಶೆಟ್ಟಿಯವರು ಕೂಡ ಒಂದು ಸಲ ಆಗಿದ್ದಾರೆ, 2 ಬಾರಿ ನಿಗಮ ಮಂಡಳಿ ಕೂಡ ಅಧ್ಯಕ್ಷರಾಗಿದ್ದಾರೆ. ಈಗಿರೋ ಸಂದರ್ಭದಲ್ಲಿ ಅವ್ರಿಗೂ ಮಾಡಲಿ, ನಾನೇನು ಬೇಡ ಅಂತ ಹೇಳಲ್ಲ. ಮಾದೇವಪ್ಪನವರು ಮುಂದುವರಿಸಲಿ, ನಾನೇನು ಬೇಡ ಅಂತ ಹೇಳಲ್ಲ. ನನಗೊಂದು ಅವಕಾಶ ಮಾಡಿಕೊಳ್ಳಿ ಅಂತಕ್ಕಂಥ ನನ್ನ ಅಭಿಪ್ರಾಯ. ಅದಕ್ಕೆ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯಾಧ್ಯಕ್ಷರಾಗಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಹೈಕಮಾಂಡ್ ನನಗೆ ಅವಕಾಶ ಮಾಡಿಕೊಡ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಆ ರೀತಿಯಲ್ಲಿ ಅವರು ನನಗೆ ಕಲ್ಪಿಸ್ಕೊಡ್ಲಿ, ಪಕ್ಷ ಸಂಘಟನೆ ಮಾಡ್ತೀನಿ, ಜಿಲ್ಲೆ ಅಭಿವೃದ್ಧಿಯಲ್ಲಿ ವಿಶೇಷವಾದ ರೀತಿಯಲ್ಲಿ ನನ್ನನ್ನು ತೊಡಗಿಸ್ಕೊಂಡು ನಾನು ಪಕ್ಷವನ್ನು ಸಂಘಟಿಸೋದು, ಮತ್ತೊಂದು ಕಡೆ ಅಭಿವೃದ್ಧಿಪಡಿಸುವಂಥದ್ದಕ್ಕೆ ನಾನು ಮುಂದಾಗ್ತೇನೆ ಅಂತಕ್ಕಂಥದ್ದು ನನ್ನ ಆಶಯ. ನಿಮ್ಮ ಮುಖಾಂತರ ನಾನು ಕೈ ಮುಗಿದು ಪ್ರಾರ್ಥಿಸ್ಕೊಳ್ತೇನೆ ಮಾಧ್ಯಮ ಸ್ನೇಹಿತರಲ್ಲಿ. ಮಾನ್ಯ ಹೈಕಮಾಂಡ್, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ರಾಜ್ಯಾಧ್ಯಕ್ಷರಿರ್ಬೋದು, ರಾಷ್ಟ್ರಾಧ್ಯಕ್ಷರಿರ್ಬೋದು, ಅಥವಾ ರಾಷ್ಟ್ರೀಯ ನಾಯಕರುಗಳಿರ್ಬೋದು, ಇದನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದು ನಿಮ್ಮ ಮುಖಾಂತರ ನನ್ನ ಮನವಿ ನಮ್ಮ ಎಲ್ಲ ರಾಷ್ಟ್ರೀಯ ರಾಜ್ಯದ ನಾಯಕರೇ.